ಮನುಷ್ಯರು ನೀಲನಕ್ಷೆಗಳನ್ನು ತಯಾರಿಸುವ ಅಥವಾ ಉಕ್ಕಿನ ಗೋಪುರಗಳನ್ನು ನಿರ್ಮಿಸುವ ಮೊದಲೇ ಪ್ರಕೃತಿಯು ಪರಿಪೂರ್ಣ ವಿನ್ಯಾಸಗಳನ್ನು ಸೃಷ್ಟಿಸಿತ್ತು. ಕಾಡುಗಳು, ನದಿಗಳು, ಆಕಾಶ ಮತ್ತು ಸಾಗರಗಳಲ್ಲಿ ವನ್ಯಜೀವಿಗಳೇ ನಿಜವಾದ ಇಂಜಿನಿಯರ್ಗಳಾಗಿ ಸದ್ದಿಲ್ಲದೆ ಸಹಜ ಪ್ರವೃತ್ತಿಯಿಂದ ಮತ್ತು ದೋಷರಹಿತವಾಗಿ ಕೆಲಸ ಮಾಡುತ್ತಿವೆ. ಪಕ್ಷಿಗಳು ಯಾವುದೇ ಉಪಕರಣ ಅಥವಾ ತರಬೇತಿ ಇಲ್ಲದೆ ಬಿರುಗಾಳಿಗಳನ್ನು ಎದುರಿಸಬಲ್ಲ ಬಲಿಷ್ಠ ಗೂಡುಗಳನ್ನು ಹೆಣೆಯುತ್ತವೆ. ಬೀವರ್ಗಳು ಅಣೆಕಟ್ಟುಗಳನ್ನು ನಿರ್ಮಿಸುವ ಮೂಲಕ ಭೂದೃಶ್ಯಗಳನ್ನೇ ಮರುರೂಪಿಸುತ್ತವೆ. ಇದು ಪ್ರವಾಹವನ್ನು ತಡೆಯುವುದಲ್ಲದೆ ಅಸಂಖ್ಯಾತ ಜೀವಿಗಳಿಗೆ ಆಸರೆಯಾಗುತ್ತದೆ. ನಮ್ಮ ಪಾದಗಳ ಕೆಳನೆ ಇರುವೆಗಳು ಆಧುನಿಕ ನಗರ ಯೋಜನೆಗೆ ಸರಿಸಾಟಿಯಾದ ವಾತಾಯನ ಅಂದ್ರೆ ವೆಂಟಿಲೇಷನ್ ಮತ್ತು ಸಂಘಟಿತ ವ್ಯವಸ್ಥೆಯುಳ್ಳ ವಿಶಾಲವಾದ ಭೂಗತ ನಗರಗಳನ್ನು ನಿರ್ಮಿಸುತ್ತವೆ. ಜೇನುನೊಣಗಳು ಕನಿಷ್ಠ ವಸ್ತುವನ್ನು ಬಳಸಿ ಗರಿಷ್ಠ ಸಾಮರ್ಥ್ಯವನ್ನು ಪಡೆಯಲು ಷಡ್ಭುಜಾಕೃತಿಯಲ್ಲಿ ಜೇನುಗೂಡುಗಳನ್ನು ನಿರ್ಮಿಸುತ್ತವೆ. ಇದನ್ನು ಮಾನವರು ಶತಮಾನಗಳ ನಂತರ ಅಧ್ಯಯನ ಮಾಡಿದರು. ಸಾಗರಗಳಲ್ಲಿ ಹವಳದ ದಿಬ್ಬಗಳು ಲಕ್ಷಾಂತರ ಜೀವಿಗಳಿಗೆ ಆಶ್ರಯ ನೀಡುವ ಮತ್ತು ಕರಾವಳಿಯನ್ನು ರಕ್ಷಿಸುವ ಬೃಹತ್ ಜೀವಂತ ರಚನೆಗಳನ್ನು ತಾಳ್ಮೆಯಿಂದ ನಿರ್ಮಿಸುತ್ತವೆ. ನೈಸರ್ಗಿಕ ಹವಾನಿಯಂತ್ರಣ ವ್ಯವಸ್ಥೆ ಹೊಂದಿರುವ ಗೆದ್ದಲು ಕೋಟೆಗಳಿಂದ ಹಿಡಿದು ತೂಕಕ್ಕೆ ಹೋಲಿಸಿದರೆ ಉಕ್ಕಿನಿಂತಲೂ ಬಲಿಷ್ಠವಾದ ಜೇಡರ ಬಲೆಗಳವರೆಗೆ ವನ್ಯಜೀವಿಗಳು ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸಲು ನಿರ್ಮಿಸುವುದಿಲ್ಲ, ಬದಲಿಗೆ ಅದರೊಂದಿಗೆ ಸಮತೋಲನದಿಂದ ಬದುಕಲು ನಿರ್ಮಿಸುತ್ತವೆ. ಬಹುಶಃ ಇಂಜಿನಿಯರಿಂಗ್ನ ಭವಿಷ್ಯವು ದೊಡ್ಡದಾಗಿ ಅಥವಾ ವೇಗವಾಗಿ ನಿರ್ಮಿಸುವುದರ ಬಗ್ಗೆ ಅಲ್ಲ, ಬದಲಿಗೆ ಸುಸ್ಥಿರತೆಯನ್ನು ಮೊದಲೇ ಕರಗತ ಮಾಡಿಕೊಂಡವರಿಂದ ಕಲಿಯುವುದರಲ್ಲಿದೆ. ಏಕೆಂದರೆ ವನ್ಯಜೀವಿಗಳು ಕೇವಲ ಬದುಕುಳಿದಿರುವ ಜೀವಿಗಳಲ್ಲ, ಅವು ನಿಜವಾದ ಇಂಜಿನಿಯರ್ಗಳು.